ನಾಪೋಕ್ಲುವಿನಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತ ಅಪ್ಪಚ್ಚಿರ ಗೌತಮ್ ಮೇಲೆ ನಡೆದಿರುವ ಹಲ್ಲೆ ಪ್ರಕರಣ ಖಂಡನೀಯವಾಗಿದ್ದು, ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಎಂಪಿ ಸುನಿಲ್ ಸುಬ್ರಹ್ಮಣಿ ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಗಲಿನ ವೇಳೆಯಲ್ಲೇ ರಾಜಾರೋಷವಾಗಿ ಹಲ್ಲೆ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಈ ರೀತಿಯ ಘಟನೆಗಳು ನಡೆಯುತ್ತಿರುತ್ತದೆ ಎಂದು ಆರೋಪಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆ ಎಲ್ಲರೂ ಸೇರಿ ಪ್ರೀತಿ ಮತ್ತು ಶಾಂತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ರಾಜ್ಯವ್ಯಾಪಿ ಮಾಡಲಾಗುತ್ತಿದೆ. ಬಲ್ಲಮಾವಟಿಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದ ಹಿನ್ನೆಲೆ ಗೌತಮ್ ಪಿಕಪ್ ವಾಹನದಲ್ಲಿ ತೆರಳುತ್ತಿದ್ದರು. ಧ್ವನಿವರ್ಧಕವನ್ನು ಕೂಡ ಬಳಸಿರಲಿಲ್ಲ. ಈ ಹಂತದಲ್ಲಿ ದಾಳಿ ಮಾಡಲಾಗಿದ್ದು, ಹಲ್ಲೆ ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಸುಮಾರು 2,000 ಮಂದಿ ಸೇರಿ ನಾಪೋಕ್ಲುವಿನಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟಿಸಿದ ಪರಿಣಾಮ ಆರೋಪಿಗಳ ಬಂಧನವಾಗಿದೆ. ಪೊಲೀಸ್ ಇಲಾಖೆಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಆಡಳಿತ ನಡೆಸುವವರು ಬಿಡಬೇಕು ಎಂದು ಎಂಪಿ ಸುನಿಲ್ ಸುಬ್ರಹ್ಮಣಿ ತಿಳಿಸಿದರು. ನಿನ್ನೆ ಸಂಜೆ 4 ಗಂಟೆಗೆ ನಾಪೋಕ್ಲು ನಗರದಲ್ಲಿ ಒಬ್ಬ ಅಮಾಯಕ ಯುವಕ, ಒಬ್ಬ ಸಣ್ಣ ಕಾಫಿ ಬೆಳೆಗಾರ ಪಿಕಪ್ ಜೀಪನ್ನಿಟ್ಕೊಂಡು ಅದನ್ನು ಸ್ವತಃ ಓಡಿಸ್ಕೊಂಡು ಜೀವಮಾನ ಮಾಡ್ತಕ್ಕಂಥ ಒಬ್ಬ ಹುಡುಗನ ಹಗಲಲ್ಲಿ 4-5 ಜನ ಸೇರಿ ಸುಮಾರು 6 ಜನ ಸೇರಿ ಹೊಡೆದು ಅವನ ತಲೆಗೆ ನಾಡಲ್ಲಿ ಹೊಡೆದು ಎಲ್ಲರೂ ಮತ್ತೆ ಬಂದು ಅವನ ಬಿಡಿಸಿ ಎಲ್ಲ ಮಾಡಿ ಪಾಪ ಇವತ್ತು ಜಿಲ್ಲಾ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾನೆ. ಅವನ ಪರಿಸ್ಥಿತಿಯನ್ನು ನೋಡಿದೆ. ಅವನ ತಲೆಗೆ ಈ ಕಿವಿಯ ಈ ಭಾಗಕ್ಕೆಲ್ಲ ಒದ್ದು ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಅವನೇನೋ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಕ್ಕೆ, ಒಬ್ಬ ತಾಕತ್ತಿರೋದಕ್ಕೆ ಅವನು ಬದುಕಿದ್ದಾನೆ. ಯಾಕಂದರೆ ಅವನು ಅಪ್ಪಚ್ಚಿರ ಕುಟುಂಬದವನು. ನಮಗೆ ಆ ಅಪ್ಪಚ್ಚಿರ ಕುಟುಂಬ ಅಂತ ಹೇಳಿದಾಗ ನಮಗೆ ನೆನಪಿಗೆ ಬರುವಂಥದ್ದು ಅಪ್ಪಚ್ಚಿರ ಮಂದಣ. ಅದೇ ರೀತಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ, ಅದಕ್ಕಾಗಿ ಅವನು ಇವತ್ತು ಬದುಕಿದ್ದಾನೆ ಅಷ್ಟೇ. ಇಂಥದನ್ನು ಜಿಲ್ಲಾ BJP ಖಂಡಿಸ್ತದೆ. ಜೊತೆಗೆ ನಿನ್ನೆ ಸುಮಾರು 2,000 ಜನ ಬಂದು ಅಲ್ಲಿ ರಸ್ತೆ ತಡೆ ಮಾಡಿದ್ದಕ್ಕೆ ಪೊಲೀಸ್ ಮೇಲೆ ಪ್ರೆಷರ್ ಹಾಕಿ ಪೊಲೀಸರಿಗೆ ಒಂದು ಗಡವನ್ನು ಕೊಟ್ಟು ಬಂಧನ ಮಾಡಿದ್ದಾರೆ. ಆ ಬಂಧನ ಮಾಡಿದ್ದಕ್ಕೆ ನಾವು ಜಿಲ್ಲಾ SPಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಆದರೆ ನಮಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗುವಂಥ ತೊಂದರೆ ಏನಂದರೆ, ಹಗಲು ಹೊತ್ತಿನಲ್ಲಿ ಈ ಥರ ಹೊಡೆದ್ರೆ, ಒಂದು ಕೋಮಿನವರು ಈ ಥರ ಹೊಡೆದ್ರೆ ಅವ್ರ ಬಗ್ಗೆ ನೀವು ಸರ್ಕಾರದವರು ಯಾವ ರೀತಿ ಕ್ರಮ ತಗೊಳ್ತೀರಿ? ಯಾಕೆಂದರೆ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳೋಕ್ಕೆ ಫ್ರೀಯಾಗಿ ಬಿಡಬೇಕು ಅಂತ ಇಬ್ಬರು ಶಾಸಕರಿಗೆ ನಾನು ಮನವಿನ ಮಾಡ್ತೇನೆ. ಯಾಕಂದರೆ ಈಗ ಜನ ಪ್ರೆಷರ್ ಹಾಕಿದಾಗ ಅರೆಸ್ಟ್ ಆಗಿದೆ, ಸೆಕ್ಷನ್ ಬಿದ್ದಿದೆ, ಎಲ್ಲ ಕ್ರಮ ತಗೊಂಡಿದ್ದಾರೆ. ಮತ್ತು ಮುಂದಕ್ಕೆ ಏನು ಕ್ರಮ? ಯಾಕಂದರೆ ಇದು ರಿಪೀಟ್ ಆಗಬಾರ್ದು. ಯಾಕಂದರೆ ನಾವು 3 ನಾಡಲ್ಲಿ ನೋಡಿದ್ವಿ, ಒಬ್ಬ ಸಮಾವೇಶ ಮಾಡಿದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್ ಆಗಿದೆ ಅಂತ ಲೇಡಿದು. ಅದನ್ನು ಆ ಕೇಸ್ನಲ್ಲೇ ಮುಚ್ಚಾಕ್ಬಿಟ್ರು. ಮತ್ತು ನಾವು ತಿಳ್ಕೊಂಡು ಅದು ಒಂದು ಕೋಮಿನ ಜನರೇ ಹೊಡೆದಿದ್ದು. ಈಗ ನಾಪೋಕ್ಲಲ್ಲೂ ಇದೇ ಪರಿಸ್ಥಿತಿ. ಯಾಕಂದರೆ ಹಿಂದೂ RSS ಅವರು ಇವತ್ತು ಹಿಂದೂ ಸಂಗಮ ಅಂತೇಳಿ ಇಡೀ ಕೊಡಗಿನ ಎಲ್ಲ ಗ್ರಾಮಗಳಲ್ಲಿ ಪ್ರೀತಿ ವಿಶ್ವಾಸದಿಂದ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಿಂದೂ ಅಂದರೆ ಅದೊಂದು ಜೀವನ ಪದ್ಧತಿ. ಅಂದರೆ ಈ ದೇಶನ ಪ್ರೀತಿ ಮಾಡೋರು, RSS 100 ವರ್ಷ ಆಗಿದೆ ಅಂತೇಳಿ ಒಂದು ಖುಷಿಯಲ್ಲಿ ಮಾಡುವಂಥ ಕೆಲಸ, ಎಲ್ಲರನ್ನ ಸೇರಿಕೊಂಡು ಮಾಡುವಂಥ ಕೆಲಸ. ಹಾಗಾಗಿ ಆ ಸಂದರ್ಭದಲ್ಲಿ ಅವನು ಫ್ಲ್ಯಾಗ್ ತೊಗೊಂಡೋಗಿ ಅನೌನ್ಸ್ಮೆಂಟು ಮಾಡಿಲ್ಲ. ಯಾಕೆಂದರೆ ಅಲ್ಲಿಗೆ ಪರ್ಮಿಷನ್ ಇಲ್ಲ. ಯಾಕೆಂದರೆ ಬಲಮಾಟಿದ ಕಾರ್ಯಕ್ರಮ. ಅವನು ಬಂದು ನಿಲ್ಲಿಸಿದಾಗ ಅವನಿಗೆ ಆ ರೀತಿ ಒಂದು ಥಿಂಗ್ಸನ್ನು ಪರ್ಚೇಸ್ ಮಾಡುವಾಗ ಆ ರೀತಿ ಹೊಡೆದು ಒಂದು ಖಂಡಿಸುವಂಥ ವಿಚಾರ. ಇದರ ಮೇಲೆ ಪೊಲೀಸ್ ಇಲಾಖೆ ಇನ್ನಷ್ಟು ಬಿಗಿ ಕ್ರಮಗಳನ್ನು ತಗೊಳ್ಬೇಕು. ಇಡೀ ಜಿಲ್ಲೆಯ ಜನ ಇದಕ್ಕೆ ಇವತ್ತು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಜನ ಇವತ್ತು ಸ್ಪಂದನೆ ಕೊಡದಿದ್ದರೆ ಇವತ್ತು ಅರೆಸ್ಟ್ ಮಾಡಿದರೆ ಬೇರೆ ರೀತಿಯ ಶಾಂತಿಯನ್ನು ಕೆದಡೋ ಕೆಲಸ ಆಗ್ತಾಯಿತ್ತು. ಯಾಕಂದರೆ ಜನರ ಮನಸ್ಸಿಗೆ ನೋವಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಕೆಲಸ ಮಾಡಬೇಕು. ಇವ್ರ ಮೇಲೆ ಇನ್ನಷ್ಟು ಉಗ್ರ ರೀತಿಯ ಕ್ರಮವನ್ನು ತಗೊಳ್ಬೇಕು. ಇವ್ರನ್ನ ಗಡೀಪಾರು ಮಾಡೋಕ್ಕೆ ಎಲ್ಲ ರೀತಿಯ ಕ್ರಮವನ್ನು ಸರ್ಕಾರ ತಗೊಳ್ಬೇಕು, ಜಿಲ್ಲಾಡಳಿತ ತಗೊಳ್ಬೇಕು ಅಂತ ತಮ್ಮ ಮೂಲಕ ಒತ್ತಾಯಿಸ್ತೇನೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಮಗುವನ್ನು ಚಿವುಟಿ ತೊಟ್ಟಿಲು ತೂಗುವ ಕೆಲಸ ಮಾಡುತ್ತಿದೆ. ಒಂದು ವರ್ಗವನ್ನು ಮೆಚ್ಚಿಸುವ ಕಾಂಗ್ರೆಸ್ ಕಿಡಿಗೇಡಿಗಳಿಂದ ಹಿಂಬಾಗಿಲಿನಿಂದ ಬೆಂಬಲ ನೀಡುತ್ತಿದೆ.
ಎಲ್ಲ ಆರೋಪಿಗಳ ಬಂಧನವಾಗಿದೆ ಎಂದು ಹೇಳಿಕೆ ನೀಡುವ ಮೂಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ಗಾಂಜಾ ಹಾವಳಿ ಮಿತಿಮೀರಿದ್ದು, ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಇಲ್ಲದಾಗಲೂ ಬಿಜೆಪಿ ಹೋರಾಟದಿಂದಲೇ ಬಂದ ಪಕ್ಷ. ನಾವು ಅವತ್ತು ಖಂಡನೆ ಮಾಡಿದ್ದೀವಿ. ಸರ್ಕಾರ ಇದ್ದಾಗ ಇದನ್ನ ನಾವು ಕಾನೂನು ದೃಷ್ಟಿಯಲ್ಲಿ ಸುಲಭ ಆಗ್ತದೆ. ಆರೋಪಿ ಕೂಡ ಬಂಧನಾಗಲಿಲ್ಲ. ಹೌದು, ನಾವು ಒತ್ತಡ ಇವತ್ತು ಅಷ್ಟು ದೊಡ್ಡದಾಗಿ ಬರಲಿಲ್ಲ. ವಿಶ್ವ ಹಿಂದೂ ಪರಿಷತ್ ಅವರ ಅಧ್ಯಕ್ಷರ ಮುಟ್ಟಿದ್ದಾರೆ ಅಂತ ಆದಾಗ ಯಾಕೆ ನಿಮ್ಗೆ ಯಾರಿಗೆ ನೋವಾಗಿಲ್ವಾ? ನೋವಾಗಿದೆ. ಹೇಳಿದಲ್ಲ, ಹೋಗಿದ್ದೀವಿ, ಆ ಜಾಗಕ್ಕೆ ಹೋಗಿದ್ದೀವಿ, ಖಂಡನೆ ಮಾಡಿದ್ದೀವಿ. ನಾನು ತಿಳಿದ್ದೇನೆ, ನನಗೆ ಗೊತ್ತಿಲ್ಲ ನೀವು ಯಾರು ಖಂಡನೆ ಮಾಡಿದ್ದೀರಾ. ಜಿಲ್ಲಾ ವಕ್ತಾರ ಬಿಕೆ ಅರುಣ್ ಕುಮಾರ್ ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆ ರಾಜ್ಯದೆಲ್ಲೆಡೆ ಯಶಸ್ವಿಯಾಗಿ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯುತ್ತಿದೆ. ಇದನ್ನು ಸಹಿಸಲಾಗದ ಕಿಡಿಗೇಡಿಗಳು ನಾಪೋಕ್ಲುವಿನಲ್ಲಿ ಪೂರ್ವಯೋಜಿತವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಹಿಂದೂ ಸಂಗಮದ ಯಾವುದೇ ಕಾರ್ಯಕ್ರಮದಲ್ಲಿ ಅನ್ಯ ಕೋಮಿನವರು ವಿಚಾರವನ್ನು ಪ್ರಸ್ತಾಪಿಸುತ್ತಿಲ್ಲ. ಆದರೂ ಈ ರೀತಿಯ ದಾಳಿ ನಡೆಯುತ್ತಿದೆ. ಆದ್ದರಿಂದ ಹಿಂದೂಗಳು ಒಗ್ಗಟ್ಟು ಪ್ರದರ್ಶಿಸಬೇಕು ಮತ್ತು ಪ್ರಜ್ಞಾವಂತ ಮತದಾರರು ಎಚ್ಚೆತ್ತುಕೊಳ್ಳಬೇಕು ಎಂದು ಕರೆ ನೀಡಿದರು. ಮಡಿಕೇರಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಮಾತನಾಡಿ, ಹಿಂದೂಗಳನ್ನು ಗುರಿ ಮಾಡಿ ದಾಳಿ ನಡೆಯುತ್ತಿದೆ. ಜಿಲ್ಲೆಯಲ್ಲಿ ಗಾಂಜಾ ದಂಧೆಯನ್ನು ನಿಯಂತ್ರಿಸಲು ಪೊಲೀಸರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಗಾಂಜಾ ಸೇವಿಸಿ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನು ಪತ್ತೆ ಹಚ್ಚಲು ವಾಹನಗಳನ್ನು ತಪಾಸಣೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮಾಧ್ಯಮ ವಕ್ತಾರ ಶಜಿಲ್ ಕೃಷ್ಣ ಉಪಸ್ಥಿತರಿದ್ದರು.